ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬಾ ಲೇಟ್ ಮಾಡೋದು ಬೇಡ, ವೀಡಿಯೋಗೆ ಹೋಗೋಣ ಬೇಗ. ಇದೆಲ್ಲ ನೋಡಿ ಗೆಸ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ಏನಿದು ಅಂದರೆ ಸಾಂಬಾರು ಪುಡಿ ಐಟಮು. ಏನಪ್ಪ ಇವಳಿಗೆ ಬುದ್ಧಿ ಕೆಟ್ಟಿದ್ಯಾ, ಈ ಟೈಮಲ್ಲಿ ಸಾಂಬಾರು ಪುಡಿ ಮಾಡ್ತಾಯಿದ್ದಾಳೆ ಅಂದ್ಕೊಬೇಡಿ. ತೀರಾ ಖಾಲಿಯಾಗಿದೆ ಅಮ್ಮ. ಅದಕ್ಕೆ ಒಂದು ಹಾಫ್ KGಗೆ ಮಾಡಿಕೊಡ್ತೀನಿ, ಒಂದು 2 ಮಂತ್ಸ್ ಬರೋಕ್ಕೆ ಅಂತ ಹೇಳಿದ್ರು. ಈಗೆಲ್ಲ ಹಬ್ಬ ಸೀಸನ್ ಬೇರೆ ಇದೆ, ಹಾಲಿಡೇಸಲ್ಲಿ ಮಾಡ್ಕೊಬೇಕಿತ್ತು ಗೈಸ್. ಹಾಲಿಡೇಸಲ್ಲಿ ನಾವು ಬರೀ ಸುತ್ತಾಡಿದ್ದೇ ಆಗೋಯ್ತು, ಟ್ರಿಪ್ಗಳು ಅಂತೆಲ್ಲ. ನೋಡಿ, ಅರ್ಧ KG ಧನಿಯಾನ ಹುರಿದು ಹಾಕ್ಕೊಂಡ್ರು. ಈಗ 50 ಗ್ರಾಮ್ ಅನಿಸುತ್ತೆ ತೊಗರಿ ಬೇಳೆನ ಹುರಿತಾ ಇದ್ದಾರೆ. ಎಲ್ಲನೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೆಂಪಿಗೆ ಹುರ್ಕೊಳ್ಳಿ. ಈಗ ಏನು ಹಾಕಿದ್ದಾರೆ, ಕಡಲೆಕಾಳು ಅಲ್ಲ ಮಮ್ಮಿ, ಕಡಲೆಕಾಳು, ಇದು ಕೂಡ ಕೆಂಪಿಗೆ ಹುರ್ಕೊಳ್ಳಿ. ನೆಕ್ಸ್ಟ್ ಏನು ಹಾಕ್ತೀವಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಮಮ್ಮಿ. ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ಜೀರಿಗೆ ಹಾಕೋದ್ರಿಂದ. ನೋಡಿ, ನಾನು ಇಷ್ಟು ವರ್ಷ ಆಗಿದೆ, ನನಗೆ ಅಮ್ಮನೇ ಸಾಂಬಾರು ಪುಡಿ ಮಾಡಿಕೊಡ್ತಾರೆ ನೋಡಿ. ನೆಕ್ಸ್ಟು ಅಕ್ಕಿ ಯಾವಾಗೂ ಚೆನ್ನಾಗಿ ಬಿಸಿಲಿಗೆ ಇಡ್ತಾಯಿದ್ರು ಅಮ್ಮ. ಒಂದು 4 ದಿವಸ ಬಿಸಿಲಲ್ಲಿ ಇಟ್ಟು ಆಮೇಲೆ ಹುರಿದು ಪುಡಿ ಮಾಡ್ತಾಯಿದ್ರು. ಅಕ್ಕಿ ಕೂಡ ಫ್ರೈ ಮಾಡ್ಕೊಂಡು ಇವಾಗ ಅರ್ಜೆಂಟಿಗೆ ಬೇಕಾಗಿದೆ. ಇನ್ನು ಮದುವೆಗಳು ಬೇರೆ ಇದೆ, ನನಗೆ ಮಾಡೋ ಅಷ್ಟು ಟೈಮ್ ಇಲ್ಲ. 2 ಮಂತ್ಸ್ಗೆ ಆಗೋ ಅಷ್ಟು ಮಾಡಿಬಿಡೋಣ ಅಂತ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ. ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಬಿಸಿಲು ಟೈಮಲ್ಲಿ ಉದ್ದಿನಬೇಳೆ ಜಾಸ್ತಿ ಹಾಕಿದರೆ ಸಾಂಬಾರು ಹಳಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಉದ್ದಿನಬೇಳೆ ಕೂಡ ನೋಡಿ ಸ್ವಲ್ಪ ಹಾಕಿ ಕೆಂಪುಗೆ ಹುರ್ಕೊಳ್ಳಿ. ಯಾವುದು ಅಷ್ಟೇ ಎಲ್ಲ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ, ಎಷ್ಟು ನಾವು ನಿಧಾನವಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮೆಂತೆನೂ ಕೂಡ ಹುರಿದು ಹಾಕ್ಕೊಂಡ್ರು. ಒಂದು 2 ಟೇಬಲ್ ಸ್ಪೂನ್ ಅಷ್ಟಿತ್ತು ಮೆಂತೆ, 3 ಟೇಬಲ್ ಸ್ಪೂನ್ ಅಷ್ಟು. ಇದು ಬಂದು ಕಾಳುಮೆಣಸು ಕೂಡ ಕೆಂಪಿಗೆ ಹುರ್ಕೊಳ್ಳಿ. ನೆಕ್ಸ್ಟು ಬಂದು ಇನ್ನೊಂದು ಅಮ್ಮ ಮಿಸ್ಟೇಕ್ ಮಾಡಿದ್ರು, ಹೆಸ್ರು ಕಾಳು ಗ್ರೀನ್ ಕಲರ್ ಸ್ಪ್ರೌಟ್ಸ್ ಬರುತ್ತಲ್ಲ, ಅದು ನಾನು ಹಿಂಗೆ ಹೋಗಿ ಬರೋ ಅಷ್ಟೊತ್ತಿಗೆ ಹುರಿದು ಹಾಕ್ಬಿಟ್ಟಿದ್ದಾರೆ. ಅದೊಂದು ಸಾರಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟು ಸಾಸಿವೆ ಹುರಿದೇ ಹಾಕಿದ್ರು, ಸಾಸಿವೆ ಕೂಡ 50 ಗ್ರಾಮು. ಈಗ ಇದು ಕರಿಬೇವು ನೋಡಿ ಏನೆಲ್ಲ ಇದೆ ಗೊತ್ತಿರುತ್ತಲ್ವ. ಹೆಸ್ರು ಕಾಳು ಅಂದರೆ ಗ್ರೀನ್ ಕಲರ್ ಸ್ಪ್ರೌಟ್ಸ್, ಅದೊಂದು ನೀವು 50 ಗ್ರಾಮ್ ಹಾಕ್ಕೊಳ್ಳಿ. ಅದೊಂದು ಮಿಸ್ ಆಗಿದೆ. ನೆಕ್ಸ್ಟ್ ಈಗ ಕರಿಬೇವು, ಇದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ. ಕರಿಬೇವು ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕಿ ಈಗ ನೆಕ್ಸ್ಟು ಅರಿಶಿನ ಕೊಂಬು, ಇದನ್ನು ಪುಡಿ ಮಾಡ್ಕೊಬೇಕು. ಈಗ ಮಾಡೋಕ್ಕೋದ್ರೆ ಆಗಲ್ಲ, ಹುರಿದು ಆದಮೇಲೆ ನಾನು ಇದನ್ನು ಸ್ವಲ್ಪ ಈ ಥರ ಕುಟ್ಕೊಂಡು ಮಿಕ್ಸ್ ಮಾಡ್ತೀವಿ. ಈಗ ಬಂದು ಮೆಣಸಿನ್ಕಾಯಿ ಬಂದು ಅಮ್ಮ ನಾರ್ಮಲಾಗಿ 1 KGಗೆ ಹಂಗೆಲ್ಲ ಮಾಡುವಾಗ 4 ಥರ ಹಾಕ್ತಾರೆ. ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಇನ್ನೊಂದು ಅದರಲ್ಲೇ ಉದ್ದದ್ದು ಬರುತ್ತೆ ಮೆಣಸಿನ್ಕಾಯಿ, ಅದು ಹಾಗೆ ಬುಡ್ಡೆ ಮೆಣಸಿನ್ಕಾಯಿ ಅಂತೀವಿ, ಅದು ಸಾಂಬಾರು ಟೇಸ್ಟ್ ಕೊಡುತ್ತೆ. ಈಗ ನಮಗೆ ಅರ್ಜೆಂಟಿಗೆ ಮಾಡ್ತಾಯಿದ್ವಲ್ಲ, ಮನೇಲಿರೋದನ್ನೇ ಎಲ್ಲ ಎತ್ಕೊಂಡು ಮಾಡ್ತಾ ಇರೋದ್ರಿಂದ 2 ಥರ ಇತ್ತು, 2 ಥರ ಹಾಕಿದ್ವಿ ನೋಡಿ. ಇದು ಖಾರ ಮೆಣಸಿನ್ಕಾಯಿ 1/4 KG ಹಾಕಿದ್ದಾರೆ ಮೆಣಸಿನ್ಕಾಯಿ, ಹಾಗೆ ಬ್ಯಾಡಿಗೆ 1/4 KG, 2 ಸರಿಸಮ ಹಾಕಿ ಹುರಿತಾಯಿದ್ರೆ. ಇನ್ನು 2 ಮೆಣಸಿನ್ಕಾಯಿ ಇದರಲ್ಲೇ ಇನ್ನು ಸ್ವಲ್ಪ ಉದ್ದ ಬರುತ್ತೆ ಅಗಲ, ಅದೊಂದು, ಮತ್ತು ಬುಡ್ಡೆ ಮೆಣಸಿನ್ಕಾಯಿ ಬೇಕಿದ್ರೆ ನೀವು ಅವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಸಣ್ಣವ್ರು ಇದ್ದಾಗ ಈ ಥರ ಕಡಲೆಕಾಳೆಲ್ಲ ನಾವು ಸಾಂಬಾರು ಪುಡಿಗೆ ರೆಡಿ ಮಾಡಿಟ್ಟಾಗ ಹಾಯ್ಕೊಂಡು ತಿಂತಾಯಿದ್ವಿ. ಇವಾಗ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಓಲ್ಡ್ ಈಸ್ ಗೋಲ್ಡ್, ಹಳೆ ನೆನಪುಗಳನ್ನೆಲ್ಲ ನಾವು ದೊಡ್ಡವರಾದ್ರೂ ಮರಿಬಾರ್ದು, ಮಾಡ್ತಾ ಇರಬೇಕು. ಫೈನಲಿ ಇದೆಲ್ಲ ಹುರಿದು ನೋಡಿ. ಈಗ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮಿಷಿನಲ್ಲಿ ಹೋಗಿ ಹಾಕಿಸ್ಕೊಂಬನ್ನಿ, ಇಲ್ಲ ಮನೆಯಲ್ಲೇ ನೀವು ಪೌಡ್ರ್ ಮಾಡ್ಕೊಬೋದು. ಈಗ ಅಮ್ಮ ಮಿಷಿನ್ಗೆ ಹೋಗಿ ನಾನು ಅಮ್ಮ ಇಬ್ಬರು ಪೌಡ್ರ್ ಮಾಡ್ಕೊಂಬಂದು ನೋಡಿ. ಪೇಪರ್ ಮೇಲೆ ಹರಡಬೇಕು, ಈ ಥರ ಬಿಸಿ ಇರುತ್ತೆ, ಬ್ಲ್ಯಾಕ್ ಆಗುತ್ತೆ. ಸಾಂಬಾರು ಪುಡಿ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಧನಿಯಾ ಪುಡಿ ಎರಡನ್ನೂ ಮಾಡಿಕೊಟ್ಟಿದ್ದಾರೆ ಅಮ್ಮ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಹೆಣ್ಮಕ್ಳಿಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.